ಸರ್ ಇದು ಯಾವ ಊರು ರೀ? ನಾಗರಾಳ್ ರೀ. ನಿಮ್ಮ ಹೆಸರು ರೀ? ರಮೇಶ್ ಯಮನಪ್ಪ ನಾಗರಾಳ್ ರೀ. ಹಾಂ ರೀ. ಇದಕ್ಕೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡಿರಿ? ಅದು ರೀ ಡೆವಲಪರ್ ರೀ. ಹಾಂ ರೀ. ಕಿಸಾನ್ ಕಿಂಗ್ ರೀ. ಹಾಂ ರೀ. ಒಂದು ಗ್ರೋತ್ ರೀ. ಯಾವ ಕಂಪ್ನಿ ಇದು? ಅದು ಯುವ ಕಂಪ್ನಿ ರೀ. ಇದಕ್ಕೆ ಈ ಪ್ರಾಡಕ್ಟ್ ಯಾರು ಕೊಟ್ರಿ? ಸುರೇಶ್ ಲೇಕರ್ ಅವ್ರು ಕೊಟ್ರಿ. ಅದರಿಂದ ಏನೇನು ಉಪಯೋಗ ಆಗೈತೆ ನಿಮಗೆ ರೀ? ನಮಗೆಲ್ಲ ಬೆಳೆಲ್ಲ ಚೇಂಜ್ ಆಗೈತೆ ರೀ. ಹಾಂ ರೀ. ಇದರಿಂದ ಗುಣಮಟ್ಟ ಚಲೋ ಆಗೈತೆ ರೀ. ಕಬ್ಬಿನ ಗಣಿಕಿನೂ 8ರಿಂದ 9 ಗಣಿಕೆ ಕೊಟ್ಟಾರೆ. ಇದು ಎಷ್ಟು ತಿಂಗಳು ಕಬ್ಬು ಐತೆ ರೀ? ಇದು 3.5 ತಿಂಗಳು ಐತೆ ರೀ. ಅದು ಗಣಿಕೆ ತೋರಿಸ್ತೀರಿ? ಹಾಂ ತೋರಿಸ್ತಿರಲ್ಲ. ಎಲ್ಲಿ ಅದು ಅಡಾಗಲಾಗ್ಯಾವ ರೀ? ಹಾಂ ಇಲ್ಲಿನೂ ಅಡಾಗಲಾಗ್ಯಾವ ರೀ. ಏನಸ್ರಿ ಅವ್ನು ಗಣಿಕೆ? 1 ರೀ 2 ರೀ 3 ರೀ 4 ರೀ 5 ರೀ 6 ರೀ 7 ರೀ 8 ರೀ 9 ರೀ. 9 ಗಣಿಕೆ ಸೆಟ್ ಆಗೈತೆ. ಹ್ಞೂ ಎಲ್ಲಿನೂ ಅಡಾಗಲಾಗೈತೆ. ಹ್ಞೂ ರೀ. ಮತ್ತು ಈ ಕಂಪ್ನಿದ ಪ್ರಾಡಕ್ಟ್ಗಳನ್ನ ನೀವು ಇನ್ನೊಬ್ಬರು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟಪಡತ್ತೀವ್ರಲ್ಲ. ಇಷ್ಟಪಡ್ತಿರಲ್ಲ? ಮತ್ತೆ ಯಾರಿಗೆ ಕೊಡಿಸಿವ್ರಿಗೆ ಕೊಡಿಸಿರಿ. ಆಮೇಲೆ ಕೊಡಿಸಿವ್ರಿಗೆ ಮಣ್ಣು ಏನು ಚೇಂಜ್ ಆಗೈತೆ? ಮಣ್ಣಿನ ನಾವು ಚೆಕ್ ಮಾಡಿಲ್ಲ ರೀ ಸರ್. ಮಿದುವುದು ಆಗೈತಲ್ಲ? ಹಾಂ ಮಿದು ಆಗೈತೆ ರೀ. ಮಿದು ಆಗೈತೆ. ಬಿರ್ಸಿರ್ತೈತೆ ಕೆಮಿಕಲ್ ಅದು ಹೊಡೆದ್ರೆ ಮಿದು ಆಗೈತೆ ರೀ. ಇದಕ್ಕೆ ಈಗ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ ಇದಕ್ಕಿನ್ನ? ಇನ್ನು ಯಾವುದೂ ಯೂಸ್ ಮಾಡಿಲ್ಲ. ಅಷ್ಟು ಹಾಕಿದ್ದು ಅಷ್ಟ. ಅದಕ್ಕಿಂತ ಅದ್ರ ನಂತರ ಇದ್ರೊಳಗೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ. ಹೌದಿಲ್ಲ ರೀ? ಆಯ್ತು. ಓಕೆ, ಥ್ಯಾಂಕ್ ಯು ರೀ.